ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನರಮೇಧ. ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತೀಕಾರವನ್ನ ತೆಗೆದುಕೊಳ್ಳಲು ಕಾಯ್ತಾ ಇದೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದ್ರೆ ಯಾರ್ಯಾರ ಸಾಮರ್ಥ್ಯ ಎಷ್ಟೆಷ್ಟಿದೆ ಬನ್ನಿ ನೋಡ್ತಾ ಹೋಗೋಣ. ಭಾರತ ಮತ್ತೆ ಪಾಕಿಸ್ತಾನ ಇದರ ರ್ಯಾಂಕ್ ನೋಡೋದಾದ್ರೆ ಭಾರತ 4ನೇ ರ್ಯಾಂಕ್ನಲ್ಲಿದೆ, ಪಾಕಿಸ್ತಾನ 7ನೇ ರ್ಯಾಂಕ್ನಲ್ಲಿದೆ. ಅಂದ್ರೆ ನಾವು 4ರ ರ್ಯಾಂಕ್ನಲ್ಲಿದ್ದೀವಿ, ನಾವೇ ಬಲಶಾಲಿ. ಇನ್ನು ಅಣ್ವಸ್ತ್ರ ಸಿಡಿತಲೆ ಅಂತಂದ್ರೆ ಈ ಯುದ್ಧ ವಿಮಾನಗಳ ಮುಂದೆ ಚೂಪಾಗಿ ಬರ್ತಾವಲ್ಲ ಸಿಡಿತಲೆಗಳು, ಅದರಲ್ಲಿ ಪಾಕಿಸ್ತಾನ ನಮಗಿಂತ 10 ಜಾಸ್ತಿ ಇದೆ, ಅಂದ್ರೆ 150, ಭಾರತ 140. ಇನ್ನು ಸಕ್ರಿಯ ಯೋಧರು ಭಾರತದಲ್ಲಿ 21 ಲಕ್ಷ ಜನ ಇದ್ದಾರೆ, ಪಾಕಿಸ್ತಾನದಲ್ಲಿ ಕೇವಲ 6.5 ಲಕ್ಷ. ಯುದ್ಧ ಆದ್ರೆ ಏನು ವರ್ಕೌಟ್ ಆಗಲ್ಲ. ಮೀಸಲು ಪಡೆ, ನಮ್ಮ ಮೀಸಲು ಪಡೆ ಭಾರತದ್ದು 11.5 ಲಕ್ಷ, 11.5 ಲಕ್ಷ. ಪಾಕಿಸ್ತಾನದು ಬರೀ 5 ಲಕ್ಷ. ಇಷ್ಟೇ, ಗೆಲ್ಲೋದು ನಾವೇ. ಇನ್ನು ಟ್ಯಾಂಕರ್ಗಳನ್ನ ನೋಡ್ತಾ ಹೋದ್ರೆ ಭಾರತದಲ್ಲಿ 4426 ಟ್ಯಾಂಕರ್ಗಳು, ಆದರೆ ಪಾಕಿಸ್ತಾನದಲ್ಲಿ ಕೇವಲ 2355 ಟ್ಯಾಂಕರ್ಗಳು. ಎಲ್ಲಿಂದ ಎತ್ತಣದಿಂದ ವ್ಯತ್ಯಾಸ, 2000 ಡಿಫರೆನ್ಸ್. ಇನ್ನು ಶಸ್ತ್ರಸಜ್ಜಿತ ವಾಹನ, ಶಸ್ತ್ರಾಸ್ತ್ರಗಳನ್ನು ತುಂಬಿಕೊಂಡಿರುವಂಥ ವಾಹನ ಭಾರತದಲ್ಲಿ 5681 ವಾಹನಗಳಿವೆ, ಪಾಕಿಸ್ತಾನದಲ್ಲಿ 3066, ಸುಮಾರು 2000 ಡಿಫರೆನ್ಸ್. ಗೆಲುವು ನಮ್ಮದೇ. ಇನ್ನು ಫಿರಂಗಿಗಳು ಭಾರತದಲ್ಲಿ 5067 ಇವೆ, ಆದರೆ ಪಾಕಿಸ್ತಾನದಲ್ಲಿ 3745, 2000 ಡಿಫರೆನ್ಸ್. ಎಲ್ಲಿಂದೆಲ್ಲಿಗೆ ವ್ಯತ್ಯಾಸ. ಒಟ್ಟು ವಿಮಾನಗಳು ಎಷ್ಟಿವೆ? ಭಾರತದಲ್ಲಿ 2216, ಪಾಕಿಸ್ತಾನದಲ್ಲಿ 1143, 1000ಕ್ಕೂ ಹೆಚ್ಚು ಡಿಫರೆನ್ಸ್ ಇದೆ. ಇನ್ನು ಯುದ್ಧ ವಿಮಾನ ಬಹಳ ಪ್ರಮುಖ. ಭಾರತದಲ್ಲಿ 323 ಯುದ್ಧ ವಿಮಾನಗಳಿವೆ, ಪಾಕಿಸ್ತಾನದಲ್ಲಿ ಬರೀ 186. ಹೊಡೆದು ಉರುಳಿಸಿ ಬಿಡಬಹುದು ಈಸಿಯಾಗಿ. ಇನ್ನು ದಾಳಿ ಮಾಡುವಂಥ ಹೆಲಿಕಾಪ್ಟರ್ಗಳು ಭಾರತದಲ್ಲಿ 220, ಆದರೆ ಪಾಕಿಸ್ತಾನದಲ್ಲಿ ಬರೀ 90. ಎಷ್ಟು ಈಸಿ ನಮಗೆ. ಇನ್ನು ಸಬ್ಮೆರಿನ್ಗಳು ಭಾರತದಲ್ಲಿ 15 ಇವೆ, ಅಂದರೆ ಸಮುದ್ರದ ಒಳಗಡೆ ಬರುವಂಥ ಮಿಷನ್ಗಳಿವು, ಆದರೆ ಪಾಕಿಸ್ತಾನದಲ್ಲಿ ಕೇವಲ 5. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದರೆ ಇಡೀ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನವನ್ನ ಅಳಿಸಿ ಹಾಕೋದ್ರಲ್ಲಿ ಭಾರತ ಯಾವುದೇ ಅನುಮಾನ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನರಮೇಧ. ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತೀಕಾರವನ್ನ ತೆಗೆದುಕೊಳ್ಳಲು ಕಾಯ್ತಾ ಇದೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದ್ರೆ ಯಾರ್ಯಾರ ಸಾಮರ್ಥ್ಯ ಎಷ್ಟೆಷ್ಟಿದೆ ಬನ್ನಿ ನೋಡ್ತಾ ಹೋಗೋಣ. ಭಾರತ ಮತ್ತೆ ಪಾಕಿಸ್ತಾನ ಇದರ ರ್ಯಾಂಕ್ ನೋಡೋದಾದ್ರೆ ಭಾರತ 4ನೇ ರ್ಯಾಂಕ್ನಲ್ಲಿದೆ, ಪಾಕಿಸ್ತಾನ 7ನೇ ರ್ಯಾಂಕ್ನಲ್ಲಿದೆ. ಅಂದ್ರೆ ನಾವು 4ರ ರ್ಯಾಂಕ್ನಲ್ಲಿದ್ದೀವಿ, ನಾವೇ ಬಲಶಾಲಿ. ಇನ್ನು ಅಣ್ವಸ್ತ್ರ ಸಿಡಿತಲೆ ಅಂತಂದ್ರೆ ಈ ಯುದ್ಧ ವಿಮಾನಗಳ ಮುಂದೆ ಚೂಪಾಗಿ ಬರ್ತಾವಲ್ಲ ಸಿಡಿತಲೆಗಳು, ಅದರಲ್ಲಿ ಪಾಕಿಸ್ತಾನ ನಮಗಿಂತ 10 ಜಾಸ್ತಿ ಇದೆ, ಅಂದ್ರೆ 150, ಭಾರತ 140. ಇನ್ನು ಸಕ್ರಿಯ ಯೋಧರು ಭಾರತದಲ್ಲಿ 21 ಲಕ್ಷ ಜನ ಇದ್ದಾರೆ, ಪಾಕಿಸ್ತಾನದಲ್ಲಿ ಕೇವಲ 6.5 ಲಕ್ಷ. ಯುದ್ಧ ಆದ್ರೆ ಏನು ವರ್ಕೌಟ್ ಆಗಲ್ಲ. ಮೀಸಲು ಪಡೆ, ನಮ್ಮ ಮೀಸಲು ಪಡೆ ಭಾರತದ್ದು 11.5 ಲಕ್ಷ, 11.5 ಲಕ್ಷ. ಪಾಕಿಸ್ತಾನದು ಬರೀ 5 ಲಕ್ಷ. ಇಷ್ಟೇ, ಗೆಲ್ಲೋದು ನಾವೇ. ಇನ್ನು ಟ್ಯಾಂಕರ್ಗಳನ್ನ ನೋಡ್ತಾ ಹೋದ್ರೆ ಭಾರತದಲ್ಲಿ 4426 ಟ್ಯಾಂಕರ್ಗಳು, ಆದರೆ ಪಾಕಿಸ್ತಾನದಲ್ಲಿ ಕೇವಲ 2355 ಟ್ಯಾಂಕರ್ಗಳು. ಎಲ್ಲಿಂದ ಎತ್ತಣದಿಂದ ವ್ಯತ್ಯಾಸ, 2000 ಡಿಫರೆನ್ಸ್. ಇನ್ನು ಶಸ್ತ್ರಸಜ್ಜಿತ ವಾಹನ, ಶಸ್ತ್ರಾಸ್ತ್ರಗಳನ್ನು ತುಂಬಿಕೊಂಡಿರುವಂಥ ವಾಹನ ಭಾರತದಲ್ಲಿ 5681 ವಾಹನಗಳಿವೆ, ಪಾಕಿಸ್ತಾನದಲ್ಲಿ 3066, ಸುಮಾರು 2000 ಡಿಫರೆನ್ಸ್. ಗೆಲುವು ನಮ್ಮದೇ. ಇನ್ನು ಫಿರಂಗಿಗಳು ಭಾರತದಲ್ಲಿ 5067 ಇವೆ, ಆದರೆ ಪಾಕಿಸ್ತಾನದಲ್ಲಿ 3745, 2000 ಡಿಫರೆನ್ಸ್. ಎಲ್ಲಿಂದೆಲ್ಲಿಗೆ ವ್ಯತ್ಯಾಸ. ಒಟ್ಟು ವಿಮಾನಗಳು ಎಷ್ಟಿವೆ? ಭಾರತದಲ್ಲಿ 2216, ಪಾಕಿಸ್ತಾನದಲ್ಲಿ 1143, 1000ಕ್ಕೂ ಹೆಚ್ಚು ಡಿಫರೆನ್ಸ್ ಇದೆ. ಇನ್ನು ಯುದ್ಧ ವಿಮಾನ ಬಹಳ ಪ್ರಮುಖ. ಭಾರತದಲ್ಲಿ 323 ಯುದ್ಧ ವಿಮಾನಗಳಿವೆ, ಪಾಕಿಸ್ತಾನದಲ್ಲಿ ಬರೀ 186. ಹೊಡೆದು ಉರುಳಿಸಿ ಬಿಡಬಹುದು ಈಸಿಯಾಗಿ. ಇನ್ನು ದಾಳಿ ಮಾಡುವಂಥ ಹೆಲಿಕಾಪ್ಟರ್ಗಳು ಭಾರತದಲ್ಲಿ 220, ಆದರೆ ಪಾಕಿಸ್ತಾನದಲ್ಲಿ ಬರೀ 90. ಎಷ್ಟು ಈಸಿ ನಮಗೆ. ಇನ್ನು ಸಬ್ಮೆರಿನ್ಗಳು
ಭಾರತದಲ್ಲಿ 15 ಇವೆ, ಅಂದರೆ ಸಮುದ್ರದ ಒಳಗಡೆ ಬರುವಂಥ ಮಿಷನ್ಗಳಿವು. ಆದರೆ ಪಾಕಿಸ್ತಾನದಲ್ಲಿ ಕೇವಲ 5. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದರೆ ಇಡೀ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನವನ್ನ ಅಳಿಸಿ ಹಾಕೋದು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನರಮೇಧ. ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತೀಕಾರವನ್ನ ತೆಗೆದುಕೊಳ್ಳಲು ಕಾಯ್ತಾ ಇದೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದ್ರೆ ಯಾರ್ಯಾರ ಸಾಮರ್ಥ್ಯ ಎಷ್ಟೆಷ್ಟಿದೆ ಬನ್ನಿ ನೋಡ್ತಾ ಹೋಗೋಣ. ಭಾರತ ಮತ್ತೆ ಪಾಕಿಸ್ತಾನ ಇದರ ರ್ಯಾಂಕ್ ನೋಡೋದಾದ್ರೆ ಭಾರತ 4ನೇ ರ್ಯಾಂಕ್ನಲ್ಲಿದೆ, ಪಾಕಿಸ್ತಾನ 7ನೇ ರ್ಯಾಂಕ್ನಲ್ಲಿದೆ. ಅಂದರೆ ನಾವು 4ರ ರ್ಯಾಂಕ್ನಲ್ಲಿದ್ದೀವಿ, ನಾವೇ ಬಲಶಾಲಿ. ಇನ್ನು ಅಣ್ವಸ್ತ್ರ ಸಿಡಿತಲೆ ಅಂತಂದ್ರೆ ಈ ಯುದ್ಧ ವಿಮಾನಗಳ ಮುಂದೆ ಚೂಪಾಗಿ ಬರ್ತಾವಲ್ಲ ಸಿಡಿತಲೆಗಳು, ಅದರಲ್ಲಿ ಪಾಕಿಸ್ತಾನ ನಮಗಿಂತ 10 ಜಾಸ್ತಿ ಇದೆ, ಅಂದರೆ 150, ಭಾರತ 140. ಇನ್ನು ಸಕ್ರಿಯ ಯೋಧರು ಭಾರತದಲ್ಲಿ 21 ಲಕ್ಷ ಜನ ಇದ್ದಾರೆ, ಪಾಕಿಸ್ತಾನದಲ್ಲಿ ಕೇವಲ 6.5 ಲಕ್ಷ. ಯುದ್ಧ ಆದರೆ ಏನು ವರ್ಕೌಟ್ ಆಗಲ್ಲ. ಮೀಸಲು ಪಡೆ, ನಮ್ಮ ಮೀಸಲು ಪಡೆ ಭಾರತದ್ದು 11.5 ಲಕ್ಷ, 11.5 ಲಕ್ಷ. ಪಾಕಿಸ್ತಾನದು ಬರೀ 5 ಲಕ್ಷ. ಇಷ್ಟೇ, ಗೆಲ್ಲೋದು ನಾವೇ. ಇನ್ನು ಟ್ಯಾಂಕರ್ಗಳನ್ನ ನೋಡ್ತಾ ಹೋದ್ರೆ ಭಾರತದಲ್ಲಿ 4426 ಟ್ಯಾಂಕರ್ಗಳು, ಆದರೆ ಪಾಕಿಸ್ತಾನದಲ್ಲಿ ಕೇವಲ 2355 ಟ್ಯಾಂಕರ್ಗಳು. ಎಲ್ಲಿಂದ ಎತ್ತಣದಿಂದ ವ್ಯತ್ಯಾಸ, 2000 ಡಿಫರೆನ್ಸ್. ಇನ್ನು ಶಸ್ತ್ರಸಜ್ಜಿತ ವಾಹನ, ಶಸ್ತ್ರಾಸ್ತ್ರಗಳನ್ನು ತುಂಬಿಕೊಂಡಿರುವಂಥ ವಾಹನ ಭಾರತದಲ್ಲಿ 5681 ವಾಹನಗಳಿವೆ, ಪಾಕಿಸ್ತಾನದಲ್ಲಿ 3066, ಸುಮಾರು 2000 ಡಿಫರೆನ್ಸ್. ಗೆಲುವು ನಮ್ಮದೇ. ಇನ್ನು ಫಿರಂಗಿಗಳು ಭಾರತದಲ್ಲಿ 5067 ಇವೆ, ಆದರೆ ಪಾಕಿಸ್ತಾನದಲ್ಲಿ 3745, 2000 ಡಿಫರೆನ್ಸ್. ಎಲ್ಲಿಂದೆಲ್ಲಿಗೆ ವ್ಯತ್ಯಾಸ. ಒಟ್ಟು ವಿಮಾನಗಳು ಎಷ್ಟಿವೆ? ಭಾರತದಲ್ಲಿ 2216, ಪಾಕಿಸ್ತಾನದಲ್ಲಿ 1143, 1000ಕ್ಕೂ ಹೆಚ್ಚು ಡಿಫರೆನ್ಸ್ ಇದೆ. ಇನ್ನು ಯುದ್ಧ ವಿಮಾನ ಬಹಳ ಪ್ರಮುಖ. ಭಾರತದಲ್ಲಿ 323 ಯುದ್ಧ ವಿಮಾನಗಳಿವೆ, ಪಾಕಿಸ್ತಾನದಲ್ಲಿ ಬರೀ 186. ಹೊಡೆದು ಉರುಳಿಸಿ ಬಿಡಬಹುದು ಈಸಿಯಾಗಿ. ಇನ್ನು ದಾಳಿ ಮಾಡುವಂಥ ಹೆಲಿಕಾಪ್ಟರ್ಗಳು ಭಾರತದಲ್ಲಿ 220, ಆದರೆ ಪಾಕಿಸ್ತಾನದಲ್ಲಿ ಬರೀ 90. ಎಷ್ಟು ಈಸಿ ನಮಗೆ. ಇನ್ನು ಸಬ್ಮೆರಿನ್ಗಳು ಭಾರತದಲ್ಲಿ 15 ಇವೆ, ಅಂದರೆ ಸಮುದ್ರದ ಒಳಗಡೆ ಬರುವಂಥ ಮಿಷನ್ಗಳಿವು. ಆದರೆ ಪಾಕಿಸ್ತಾನದಲ್ಲಿ ಕೇವಲ 5. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದರೆ ಇಡೀ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನವನ್ನ ಅಳಿಸಿ ಹಾಕೋದ್ರಲ್ಲಿ ಭಾರತ ಯಾವುದೇ ಅನುಮಾನ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನರಮೇಧ. ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತೀಕಾರವನ್ನ ತೆಗೆದುಕೊಳ್ಳಲು ಕಾಯ್ತಾ ಇದೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದ್ರೆ ಯಾರ್ಯಾರ ಸಾಮರ್ಥ್ಯ ಎಷ್ಟೆಷ್ಟಿದೆ ಬನ್ನಿ ನೋಡ್ತಾ ಹೋಗೋಣ. ಭಾರತ ಮತ್ತೆ ಪಾಕಿಸ್ತಾನ ಇದರ ರ್ಯಾಂಕ್ ನೋಡೋದಾದ್ರೆ ಭಾರತ 4ನೇ ರ್ಯಾಂಕ್ನಲ್ಲಿದೆ, ಪಾಕಿಸ್ತಾನ 7ನೇ ರ್ಯಾಂಕ್ನಲ್ಲಿದೆ. ಅಂದರೆ ನಾವು 4ರ ರ್ಯಾಂಕ್ನಲ್ಲಿದ್ದೀವಿ, ನಾವೇ ಬಲಶಾಲಿ. ಇನ್ನು ಅಣ್ವಸ್ತ್ರ ಸಿಡಿತಲೆ ಅಂತಂದ್ರೆ ಈ ಯುದ್ಧ ವಿಮಾನಗಳ ಮುಂದೆ ಚೂಪಾಗಿ ಬರ್ತಾವಲ್ಲ ಸಿಡಿತಲೆಗಳು, ಅದರಲ್ಲಿ ಪಾಕಿಸ್ತಾನ ನಮಗಿಂತ 10 ಜಾಸ್ತಿ ಇದೆ, ಅಂದರೆ 150, ಭಾರತ 140. ಇನ್ನು ಸಕ್ರಿಯ ಯೋಧರು ಭಾರತದಲ್ಲಿ 21 ಲಕ್ಷ ಜನ ಇದ್ದಾರೆ, ಪಾಕಿಸ್ತಾನದಲ್ಲಿ ಕೇವಲ 6.5 ಲಕ್ಷ. ಯುದ್ಧ ಆದರೆ ಏನು ವರ್ಕೌಟ್ ಆಗಲ್ಲ. ಮೀಸಲು ಪಡೆ, ನಮ್ಮ ಮೀಸಲು ಪಡೆ ಭಾರತದ್ದು 11.5 ಲಕ್ಷ, 11.5 ಲಕ್ಷ. ಪಾಕಿಸ್ತಾನದು ಬರೀ 5 ಲಕ್ಷ. ಇಷ್ಟೇ, ಗೆಲ್ಲೋದು ನಾವೇ. ಇನ್ನು ಟ್ಯಾಂಕರ್ಗಳನ್ನ ನೋಡ್ತಾ ಹೋದ್ರೆ ಭಾರತದಲ್ಲಿ 4426 ಟ್ಯಾಂಕರ್ಗಳು, ಆದರೆ ಪಾಕಿಸ್ತಾನದಲ್ಲಿ ಕೇವಲ 2355 ಟ್ಯಾಂಕರ್ಗಳು. ಎಲ್ಲಿಂದ ಎತ್ತಣದಿಂದ ವ್ಯತ್ಯಾಸ, 2000 ಡಿಫರೆನ್ಸ್. ಇನ್ನು ಶಸ್ತ್ರಸಜ್ಜಿತ ವಾಹನ, ಶಸ್ತ್ರಾಸ್ತ್ರಗಳನ್ನು ತುಂಬಿಕೊಂಡಿರುವಂಥ ವಾಹನ ಭಾರತದಲ್ಲಿ 5681 ವಾಹನಗಳಿವೆ, ಪಾಕಿಸ್ತಾನದಲ್ಲಿ 3066, ಸುಮಾರು 2000 ಡಿಫರೆನ್ಸ್. ಗೆಲುವು ನಮ್ಮದೇ. ಇನ್ನು ಫಿರಂಗಿಗಳು ಭಾರತದಲ್ಲಿ 5067 ಇವೆ, ಆದರೆ ಪಾಕಿಸ್ತಾನದಲ್ಲಿ 3745, 2000 ಡಿಫರೆನ್ಸ್. ಎಲ್ಲಿಂದೆಲ್ಲಿಗೆ ವ್ಯತ್ಯಾಸ. ಒಟ್ಟು ವಿಮಾನಗಳು ಎಷ್ಟಿವೆ? ಭಾರತದಲ್ಲಿ 2216, ಪಾಕಿಸ್ತಾನದಲ್ಲಿ 1143, 1000ಕ್ಕೂ ಹೆಚ್ಚು ಡಿಫರೆನ್ಸ್ ಇದೆ. ಇನ್ನು ಯುದ್ಧ ವಿಮಾನ ಬಹಳ ಪ್ರಮುಖ.
ಭಾರತದಲ್ಲಿ 323 ಯುದ್ಧ ವಿಮಾನಗಳಿವೆ, ಪಾಕಿಸ್ತಾನದಲ್ಲಿ ಬರೀ 186. ಹೊಡೆದು ಉರುಳಿಸಿ ಬಿಡಬಹುದು ಈಸಿಯಾಗಿ. ಇನ್ನು ದಾಳಿ ಮಾಡುವಂಥ ಹೆಲಿಕಾಪ್ಟರ್ಗಳು ಭಾರತದಲ್ಲಿ 220, ಆದರೆ ಪಾಕಿಸ್ತಾನದಲ್ಲಿ ಬರೀ 90. ಎಷ್ಟು ಈಸಿ ನಮಗೆ. ಇನ್ನು ಸಬ್ಮೆರಿನ್ಗಳು ಭಾರತದಲ್ಲಿ 15 ಇವೆ, ಅಂದರೆ ಸಮುದ್ರದ ಒಳಗಡೆ ಬರುವಂಥ ಮಿಷನ್ಗಳಿವು. ಆದರೆ ಪಾಕಿಸ್ತಾನದಲ್ಲಿ